ಶುರುವಾಯಿತು ಯುದ್ಧ. ಚಿನ್ನದ ಮೇಲೆ ಪರಿಣಾಮ ಬೀರ್ತಾ ಇದೆ. ಮತ್ತೆ ಗಗನಕ್ಕೇರ್ತಾ ಇದೆ ಬಂಗಾರ ಬೆಳ್ಳಿಯ ರೇಟ್. ಯುದ್ಧ ಶುರುವಾಯಿತು, ಚಿನ್ನದ ಮೇಲೆ ಪರಿಣಾಮ ಬೀಳ್ತಾ ಇದೆ. ಗಗನಕ್ಕೇರ್ತಾ ಇದೆ ಬಂಗಾರ ಬೆಳ್ಳಿಯ ಬೆಲೆ. ಆಭರಣ ಪ್ರಿಯರಿಗೆ ಮತ್ತಷ್ಟು ಶಾಕ್ ಕೊಟ್ಟ ಬಂಗಾರ. ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧದ ಎಫೆಕ್ಟ್ ಇದು. ವಿಶೇಷವಾಗಿ ಬಂಗಾರದ ಬೆಲೆಯಲ್ಲಿ ಭಾರಿ ಏರಿಕೆ ಕಾಣಿಸ್ತಾ ಇದೆ. 10 ಗ್ರಾಂ ಗೋಲ್ಡ್ ರೇಟ್ 1,74,000 ರೂಪಾಯಿ. ಯುದ್ಧ ಘೋಷಣೆ ಬಳಿಕ ಬರೋಬ್ಬರಿ 11,000 ರೂಪಾಯಿ ಜಂಪ್ ಆಗಿದೆ. ಬಂಗಾರದ ಬೆಲೆಯಲ್ಲಿ ದೊಡ್ಡ ಮಟ್ಟದ ಏರಿಕೆ ಆಗಿದೆ. ಗೋಲ್ಡ್ ಮಾತ್ರವಲ್ಲ, ಸಿಲ್ವರ್ ಬೆಲೆಯಲ್ಲೂ ಏರಿಕೆ. ಕೆಜಿ ಬೆಳ್ಳಿ ದರ 3,16,000 ರೂಪಾಯಿ ಏರಿಕೆ ಆಗಿದೆ. ದೊಡ್ಡ ಮಟ್ಟದ ಕ್ರ್ಯಾಶ್ ಬಳಿಕ 40,000 ರೂಪಾಯಿ ಏರಿಕೆ ಆಗಿರುವಂಥದ್ದು. 3 ಲಕ್ಷದ ಗಡಿ ದಾಟಿದೆ ಸಿಲ್ವರ್ ರೇಟ್. ಅನಿಶ್ಚಿತತೆ ಹಿನ್ನೆಲೆ ಚಿನ್ನ ಬೆಳ್ಳಿ ದರ ಮತ್ತಷ್ಟು ಏರಿಕೆ ಆಗುವಂತ ಸಾಧ್ಯತೆ. ಶುರುವಾಯಿತು ಯುದ್ಧ. ಒಂದು ಕಡೆ ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧ, ಮತ್ತೊಂದು ಕಡೆ ಭಾರತಕ್ಕೆ ಯಾವ ರೀತಿಯಾದಂತಹ ಹೊಡೆತ ಬೀಳುತ್ತೆ ಅಂತ ನಾವಿಲ್ಲಿ ಗಮನಿಸಿ ನೋಡಿದಾಗ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಏರಿಕೆ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇತ್ತು. ಸೊ ಅದಾದ ಮೇಲೆ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲೂ ಸಹಿತ ಏರಿಕೆ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಒಂದಿಷ್ಟು ಮಾಹಿತಿ ಇತ್ತು. ಇದೀಗ ಇಸ್ರೇಲ್ ಇರಾನ್ ಅಮೆರಿಕಾದಲ್ಲಿ ಯುದ್ಧ ನಡೀತಾ ಇದೆ. ಇದರಿಂದ ಭಾರತಕ್ಕೆ ಏನಪ್ಪಾ ತೊಂದರೆ ಅಂತ ನಾವು ಗಮನಿಸಿದಾದ್ರೆ ಆರ್ಥಿಕತೆಯಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬೆಳ್ಳಿ ಮತ್ತು ಬಂಗಾರದ ಬೆಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಹೊಡೆತಗಳು ಬೀಳುವಂಥದ್ದು ಹೆಚ್ಚಾಗಿ. ಸೊ ಹಾಗಾಗಿ ಸದ್ಯಕ್ಕೆ ಈ ಹಿಂದೆ ಎಷ್ಟಿತ್ತು ಬಂಗಾರ? 1,60,000 ಇತ್ತು. ಸೊ ಅದಾದ್ಮೇಲೆ ಇದೀಗ 1,74,000 10 ಗ್ರಾಂ ಬಂಗಾರಕ್ಕೆ ಆಗಿದೆ. ಇನ್ನು ಬೆಳ್ಳಿಯಲ್ಲಿ 3 ಲಕ್ಷದ ಚಿಲ್ಲರೆ ಅಂದ್ರೆ 3 ಲಕ್ಷ ರೂಪಾಯಿಯನ್ನ ಏರಿಕೆ ಕಂಡಿರುವಂಥದ್ದು. ಸೊ ಇಲ್ಲಿ ಬೆಳ್ಳಿಯಲ್ಲೂ ಸಹಿತ ಸತತವಾಗಿ 40,000 ರೂಪಾಯಿ ಏರಿಕೆ ಕಂಡಿರುವಂಥದ್ದು. ಈ ರೀತಿಯಾಗಿ ಭಾರತದಲ್ಲಿ ಆರ್ಥಿಕತೆಯ ಮೇಲೆ ಇದು ಒಂದು ರೀತಿಯಾಗಿ ಪರಿಣಾಮವನ್ನ ಬೀರುತ್ತೆ. ಸೊ ಒಂದ್ ಕಡೆ ಯುದ್ಧ ಶುರುವಾಗಿದೆ, ಭಾರತದಲ್ಲಿ ಏನೆಲ್ಲ ತೊಂದರೆ ಆಗುತ್ತೆ ಅಂತ ಅಂದಾಗ ಈ ರೀತಿಯಾಗಿ ಇರಾನ್ ಇಸ್ರೇಲ್ ಯುದ್ಧದ ಪ್ರಭಾವ ಭಾರತದ ಮೇಲೆ ಕೂಡ ಬೀಳುತ್ತೆ. ಕೆಲವು ವಸ್ತುಗಳ ದರ ಹೆಚ್ಚಳ ಆಗುವ ನಿರೀಕ್ಷೆ ಇತ್ತು. ಸೊ ಹೀಗಾಗಿ ಸದ್ಯಕ್ಕೆ ಬಂಗಾರ ಮತ್ತು ಬೆಳ್ಳಿಯ ಬೆಲೆ ಇಷ್ಟರ ಮಟ್ಟಿಗೆ ಅಲ್ಲಿ ಗಗನಕ್ಕೆ ಇದೆ. ಇನ್ನು ಪ್ರಮುಖವಾಗಿ ತೈಲದ ಬೆಲೆ ಸಹಿತ ಏರಿಕೆ ಆಗುವಂತ ಸಾಧ್ಯತೆ, ತೀವ್ರ ಪ್ರಭಾವ ಉಂಟು ಮಾಡುವಂಥದ್ದು. ಇನ್ನು ಇರಾನ್ ಹೆಚ್ಚು ತೈಲವನ್ನ ಉತ್ಪಾದನೆ ಮಾಡುತ್ತಿದ್ದು ಪೆಟ್ರೋಲ್ ಡೀಸೆಲ್ ದರಗಳ ಹೆಚ್ಚಾಗುವ ನಿರೀಕ್ಷೆ ಕೂಡ ಇದೆ. ಅದರಲ್ಲೂ 1 ವಾರಕ್ಕಿಂತ ಹೆಚ್ಚು ಕಾಲ ಯುದ್ಧ ನಡೆದರೆ ಭಾರತಕ್ಕೆ ಎಫೆಕ್ಟ್, ತುಂಬಾ ಆರ್ಥಿಕವಾಗಿ ಎಫೆಕ್ಟ್ ಬೀಳುವಂಥದ್ದು ಕಾಣಿಸುತ್ತೆ. ಯಾಕಂದ್ರೆ ತೈಲದ ಬೆಲೆ ಕೂಡ ಅಲ್ಲಿ ಹೆಚ್ಚಾಗುತ್ತೆ. ಇನ್ನು ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಮೊದಲೇ ಏರುಪೇರು ನಡೀತಾ ಇದೆ. ಸೊ ಹಾಗಾಗಿ ಹೀಗಾಗಿ ಇಸ್ರೇಲ್ ಮತ್ತು ಇರಾನ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಇರಾನ್ನಿಂದ ತೈಲ ಅಲ್ಲಿ ಹೆಚ್ಚಾಗಿ ಖರೀದಿ ಮಾಡಲಾಗ್ತಾ ಇತ್ತು. ಇರಾನ್ ಮೇಲೆ ಯುದ್ಧ ಸತತವಾಗಿ ನಡೀತಾ ಇದೆ. 1 ವಾರದವರೆಗೆ ಯುದ್ಧ ಹೀಗೆ ಕಂಟಿನ್ಯೂ ಆಯ್ತು ಅಂತ ಅಂದಾಗ ಅಲ್ಲಿ ತೈಲದ ಬೆಲೆ ಹೆಚ್ಚಾಗಿ ಏರಿಕೆ ಆಗಿ, ಇನ್ನು ಬೆಳ್ಳಿಯ ಬಂಗಾರದ ಬೆಲೆಯಲ್ಲೂ ಕೂಡ ಹೆಚ್ಚಿನ ಏರಿಕೆ ಆಗಿ ಭಾರತದ ಮೇಲೆ ಇದರ ಎಫೆಕ್ಟ್ ಬೀಳುವಂಥದ್ದು 100% ಆಗಿ ಇರುತ್ತೆ.